ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದಂತಹ ಹಾಗೆ ಅಷ್ಟೇ ರುಚಿಕರವಾದಂತಹ ಪರಾಟ ರೆಸಿಪಿಯನ್ನು ನೋಡೋಣ. ಇದು ಹೆಸರು ಬೇಳೆಯನ್ನು ತುಂಬಿ ಮಾಡಿರುವಂಥ ಪರಾಟ. ಬನ್ನಿ ಲೇಟ್ ಮಾಡ್ದಿರೋ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಹಿಟ್ಟು ಕಲಿಸ್ಕೊಳ್ಲಿಕ್ಕೆ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ತುಂಬಾ ಸಾಫ್ಟ್ ಇರಬೇಕು. ಈ ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಈಗ ಹಿಟ್ಟು ಕಲಸಿದ ಆಗಿದೆ. ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 20 ನಿಮಿಷ ನೆನ್ಕೋಬೇಕು. ಹಾಗಾಗಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಅರ್ಧ ಭಾಗ ನೀರು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ನಾನೊಂದು ಅರ್ಧ ಬೌಲಷ್ಟು ಹೆಸರು ಬೇಳೆನ ವಾಶ್ ಮಾಡಿ 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ನೀರು ಬಿಸಿ ಆಗೋ ಟೈಮಲ್ಲಿ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೊರೆ ಬರ್ತಿದೆ ಅಲ್ವಾ, ಇದನ್ನೆಲ್ಲ ತೆಗೆದು ಹಾಕ್ಕೊಳ್ಳೋಣ. ಈ ಹೆಸರು ಬೇಳೆ ಎಲ್ಲ ಜಾಸ್ತಿ ಸಾಫ್ಟ್ ಆಗೋದು ಬೇಡ, ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಸುಮಾರು ಒಂದು 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಆ ನೀರನ್ನೆಲ್ಲ ಶೋಧಿಸ್ಕೋಬೇಕು. ಹಾಗಾಗಿ ನಾನು ಒಂದು ಜರಡಿ ತೊಗೊಂಡು ಈ ಹೆಸರು ಬೇಳೆ ನೀರನ್ನೆಲ್ಲ ಬಸ್ಕೊಳ್ತಾ ಇದ್ದೀನಿ. ಈಗ ಸೋಸ್ಕೊಂಡಿರೋ ಹೆಸರು ಬೇಳೆನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವೀಗಾಗಲೇ ಬೇಯಿಸುವಾಗೂ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೈಯಿಂದನೇ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಹೆಸರು ಬೇಳೆ ಸ್ಟಫಿಂಗ್ ರೆಡಿಯಾಗಿದೆ. ನಾವು ಮೊದಲೇ ಕಲಸಿಟ್ಕೊಂಡಿರೋ ಹಿಟ್ಟು ತೊಗೊಂಡು ಚಪಾತಿ ಮಾಡ್ಕೊಳ್ತೀವಲ್ವ, ಅಷ್ಟು ಉಂಡೆಗಳಾಗಿ ತೊಗೊಂಡು ಒಂದು ಸ್ವಲ್ಪ ದೊಡ್ಡದಾಗಿ ಇದನ್ನು ಲಟ್ಟಿಸ್ಕೋಬೇಕು. ಪೂರಿ ಸೈಜಷ್ಟು ಮೊದಲು ಲಟ್ಟಿಸ್ಕೊಂಡು ನಂತರ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಉಪ್ಪು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾವೀಗಾಗಲೇ ಹಿಟ್ಟು ಕಲಸುವಾಗೂ ಉಪ್ಪು ಬಳಸಿದ್ದೀವಿ, ಹಾಗೆ ಹೆಸರು ಬೇಳೆಗೂ ಕೂಡ ಉಪ್ಪು ಬಳಸಿದ್ದೀವಿ. ಹಾಗಾಗಿ ಈ ಟೈಮಲ್ಲಿ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಾಗೆಯೇ ನಾವಿಲ್ಲಿ ಮೊದಲೇ ಮಾಡಿಟ್ಕೊಂಡಿದ್ದಂತಹ ಹೆಸರು ಬೇಳೆ ಸ್ಟಫಿಂಗ್ನು ಹಾಕಿಬಿಟ್ಟು ಈ ಥರ ತುಂಬ್ಕೊಳ್ಳೋದು. ಪರಾಟಾಗಿ ಲಾಕ್ ಮಾಡ್ಕೊಳ್ತೀವಲ್ವ ಆ ಥರ, ಮತ್ತು ಒಬ್ಬಟ್ಟಿಗೆಲ್ಲ ತುಂಬ್ಕೊಳ್ತೀವಲ್ವ ಆ ಥರ ತುಂಬಿಕೊಂಡು ಎಕ್ಸ್ಟ್ರಾ ಆಗಿರೋ ಹಿಟ್ಟನ್ನು ತೆಗಿಬೇಕು. ನನಗಿಲ್ಲಿ ಕರೆಕ್ಟಾಗಿದೆ, ಹಾಗಾಗಿ ನಾನು ತೆಗ್ದಿಲ್ಲ. ಈಗ ಇದನ್ನು ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಳೋದು ಅಷ್ಟೇ. ಈ ಥರ ಹಗುರವಾಗಿ ಲಟ್ಟಿಸ್ಕೊಂಡ್ರೆ ಇದು ಕಿತ್ತೋಗೋ ಚಾನ್ಸಸ್ ಇರಲ್ಲ. ನೀವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇದನ್ನು ಲಟ್ಟಿಸ್ಕೋಬೋದು. ಈಗ ಇದು ರೆಡಿಯಾಗಿದೆ. ನೋಡ್ತಿದ್ದೀರಲ್ವ, ಇಷ್ಟು ದಪ್ಪ ಇದ್ದರೆ ಆಯಿತು. ನಾನು ತವಾನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ತವ ಕೂಡ ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೊಂದ್ಸಲಿ ಎಣ್ಣೆ ಸವರ್ಬಿಟ್ಟು ನಾವು ಮಾಡಿಟ್ಕೊಂಡಿರೋ ಪರಾಟನ ಹಾಕ್ಕೊಳ್ಳೋದು. ನಾನು ಇದ್ರ ಮೇಲ್ಗಡೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ನಿಮಗೆ ಇಷ್ಟ ಇದ್ದಲ್ಲಿ ಬೆಣ್ಣೆ ತುಪ್ಪ ಯಾವ್ದು ಬೇಕಾದ್ರೂ ಬಳಸ್ಕೋಬೋದು. ಈ ಪರಾಟ ಬೇಯಿಸ್ಕೊಳ್ಳುವಾಗ ಫ್ಲೇಮು ಲೋ ಟು ಮೀಡಿಯಮ್ ಇರಬೇಕು. ಇದನ್ನು ಫ್ಲಿಪ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಕೂಡ ಇದೇ ಥರ ಬೇಯಿಸ್ಕೊಳ್ತೀನಿ. ನಾನು 2 ಸೈಡು ಕೂಡ ಎಣ್ಣೆ ಹಾಕ್ಕೊಂಡೇ ಬೇಯಿಸ್ಕೊಳ್ತೀನಿ. ನಿಮಗೆ ಒಂದು ಸೈಡ್ ಸಾಕಂದರೆ ಸ್ಕಿಪ್ ಮಾಡ್ಬೋದು, ಬಟ್ 2 ಸೈಡು ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ನೋಡ್ತಿದ್ದೀರಲ್ವ 2 ಕಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಈಗ ಇದು ರೆಡಿಯಾಗಿದೆ. ಇದನ್ನು ಬಿಸಿ ಇದ್ದಾಗೇ ಸರ್ವ್ ಮಾಡೋದಿದ್ರೆ ಇದ್ರ ಮೇಲ್ಗಡೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ತಿಂತಿದ್ದೀವಿ ಅಂದರೆ ಮೊಸರು ಜೊತೆ ಸರ್ವ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಮಾಡೋದು ಕೂಡ ತುಂಬಾ ಸುಲಭ, ಹಾಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಪಲ್ಯ ಚಟ್ನಿ ಈ ಥರ ಎಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಈ ಪರಾಟ ಮಾಡ್ಕೊಂಡು ತಿನ್ಬೋದು. ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.